ಹಾಯ್ ಎವ್ರಿವನ್, ಈ ಥಂಡಿ ವೆದರಲ್ಲಿ ಸಂಜೆ ಸ್ನ್ಯಾಕ್ಸ್ಗೆ ಪರ್ಫೆಕ್ಟಾಗಿ ಸೂಟ್ ಆಗೋ ಸೊಪ್ಪಿನ ಬೋಂಡನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಸೊಪ್ಪಿನ ಬೋಂಡನ ಸಾಮಾನ್ಯವಾಗಿ ಫಂಕ್ಷನ್ಗಳಲ್ಲಿ ಮತ್ತು ಸ್ಟ್ರೀಟ್ ಸೈಡಲ್ಲಿ ಮಂಡಕ್ಕಿ ಜೊತೆ ಹಾಗೆ ಈ ಸಂತೆಗಳಲ್ಲಿ ತಿಂದಿರ್ತೀರ. ಎಷ್ಟು ಘಮ ಬರ್ತಾ ಇರತ್ತೆ ಅಲ್ವಾ? ಆ ಸ್ಮೆಲ್ಲಿಗೆ ಆ ಬೋಂಡನ ತೊಗೊಂಡು ತಿಂದು ಬಿಡೋಣ ಅನ್ನೋಷ್ಟು ಟೆಂಪ್ಟಿಂಗ್ ಆಗಿರುತ್ತೆ. ಈ ಬೋಂಡಕ್ಕೆ ಅಷ್ಟು ಘಮ ಮತ್ತು ರುಚಿ ಬರೋದು ಇದಕ್ಕೆ ಬಳಸೋ ಅಂಥ ಸೊಪ್ಪುಗಳಿಂದ. ಬಿಸಿ ಟೀ ಜೊತೆ ತಿಂತಾ ಇದ್ದರೆ ಆ ಮಜನೇ ಬೇರೆ. ಹಾಗಿದ್ರೆ ಬನ್ನಿ, ಈ ಬೋಂಡಕ್ಕೆ ಅಷ್ಟು ಘಮ ಮತ್ತು ರುಚಿ ಕೊಡುವಂಥ ಸೊಪ್ಪುಗಳ್ಯಾವುದು ಹಾಗೆ ಮಾಡುವಂಥ ವಿಧಾನನ ನೋಡೋಣ. ಈ ಸೊಪ್ಪಿನ ಬೋಂಡಕ್ಕೆ 3 ವಿಧವಾದ ಸೊಪ್ಪುಗಳನ್ನು ಬಳಸ್ತೀವಿ. ಒಂದು ಸಬ್ಬಸಿಗೆ ಸೊಪ್ಪು, ನಂತರ ಪಾಲಕ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು. ಈ ಸಬ್ಬಸಿಗೆ ಸೊಪ್ಪು ಮತ್ತು ಪಾಲಕ್ ಸೊಪ್ಪನ್ನು ಅರ್ಧ ಕಟ್ಟಷ್ಟು ತೊಗೊಂಡಿದ್ದೀನಿ. ಆದರೆ ಮೆಂತ್ಯ ಸೊಪ್ಪನ್ನು ಅರ್ಧ ಕಟ್ಗಿಂತ ಸ್ವಲ್ಪ ಕಡಿಮೆ ತೊಗೊಳ್ಳಿ. ಮೆಂತ್ಯ ಸೊಪ್ಪು ಸ್ವಲ್ಪ ಜಾಸ್ತಿ ಆದರೂ ಬೋಂಡ ಕಹಿ ಬರುತ್ತೆ. ಆದರೆ ಮೆಂತ್ಯ ಸೊಪ್ಪು ಹಾಕಿದ್ರೇ ಈ ಬೋಂಡಾಗೆ ರುಚಿ ಬರೋದು. ಈಗ ಈ ಸೊಪ್ಪುಗಳನ್ನು 3ರಿಂದ 4 ಸಲ ಚೆನ್ನಾಗಿ ತೊಳೆದು ಹೆಚ್ಚಿ ಇಟ್ಕೊಂಡಿದ್ದೀನಿ. ಈ ಸೊಪ್ಪಿನ ಬೋಂಡಕ್ಕೆ ಸೊಪ್ಪುಗಳನ್ನು ಆದಷ್ಟು ಈ ರೀತಿ ಪೂರ್ತಿ ಚಿಕ್ಕದಾಗಿ ಹೆಚ್ಕೊಳ್ಬೇಕಾಗತ್ತೆ. ಹಾಗೆ ಇದು ಸೊಪ್ಪಿನ ಬೋಂಡ ಆದ್ದರಿಂದ ಸೊಪ್ಪಿನ ಕ್ವಾಂಟಿಟಿ ಜಾಸ್ತಿ ಇರಬೇಕು ಮತ್ತು ಕಡಲೆ ಹಿಟ್ಟಿನ ಕ್ವಾಂಟಿಟಿ ಕಡಿಮೆ ಇರಲಿ. ಈಗ ಇದ್ರ ಜೊತೆಗೆ ಹೆಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವು ಕೂಡ ಒಳ್ಳೆ ಫ್ಲೇವರ್ ಕೊಡುತ್ತೆ. ನಂತರ 2 ಈರುಳ್ಳಿನೂ ಕೂಡ ಈ ರೀತಿ ಪೂರ್ತಿ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ಇದನ್ನು ಕೂಡ ಹಾಕ್ಕೊಂಡು ಖಾರಕ್ಕೆ ಹೆಚ್ಕೊಂಡಿರೋ 4 ಹಸಿಮೆಣಸು, ಇದಕ್ಕೆ ಸ್ವಲ್ಪ ಖಾರದ ಪುಡಿನೂ ಕೂಡ ಹಾಕ್ಕೊಳ್ತೀವಿ. ನಂತರ 1 ಟೀ ಸ್ಪೂನಷ್ಟು ಜೀರಿಗೆ, ಅರ್ಧ ಟೀ ಸ್ಪೂನಷ್ಟು ಅಜ್ವೈನ್ನ ಕೈಯಲ್ಲಿ ಕ್ರಷ್ ಮಾಡ್ಕೊಂಡಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಈ ಬೋಂಡಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ, ಜೊತೆಗೆ ಡೈಜೆಷನ್ಗೂ ಕೂಡ ಒಳ್ಳೆಯದು. ಹಾಗೆ 1 ಬೌಲಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ನಂತರ 3 ಟೀ ಸ್ಪೂನಷ್ಟು ಅಕ್ಕಿ ಹಿಟ್ಟು. ಅಕ್ಕಿ ಹಿಟ್ಟನ್ನು ಹಾಕೋದ್ರಿಂದ ಬೋಂಡಗೆ ಒಳ್ಳೆ ಕ್ರಿಸ್ಪಿನೆಸ್ ಕೊಡುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಖಾರಕ್ಕೆ ಹಸಿಮೆಣಸನ್ನು ಕೂಡ ಹಾಕಿದ್ವಿ. ಈಗ ಅರ್ಧ ಟೀ ಸ್ಪೂನ್ ಖಾರದ ಪುಡಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. 1/4 ಟೀ ಸ್ಪೂನಷ್ಟು ಅಡುಗೆ ಸೋಡಾ. ಕೊನೆಯದಾಗಿ ಕಾಯಕ್ಕೆ ಇಟ್ಟಿರೋ ಬಿಸಿ ಎಣ್ಣೆದು 4ರಿಂದ 5 ಟೇಬಲ್ ಸ್ಪೂನಷ್ಟು ಬಿಸಿ ಎಣ್ಣೆನ ಹಾಕ್ಕೊಂಡು ಮೊದಲಿಗೆ ನೀರು ಹಾಕ್ದೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ಬಿಸಿ ಎಣ್ಣೆನ ಹಾಕೋದ್ರಿಂದ ಬೋಂಡ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ಬೋಂಡ ಎಷ್ಟು ದಪ್ಪ ಇದ್ದರೂ ಒಳಗೆಲ್ಲ ಬೇಯಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ಒಂದೇ ಸಲ ನೀರು ಹಾಕ್ಕೊಳ್ಳೋದು ಬೇಡ. ಈ ಬೋಂಡದ ಕನ್ಸಿಸ್ಟೆನ್ಸಿ ಹೇಗಿರಬೇಕು ಅಂದರೆ ಪಕೋಡೋ ಥರ ತುಂಬ ಗಟ್ಟಿನೂ ಇರಬಾರ್ದು, ಹಾಗೆ ತುಂಬ ತೆಳುನೂ ಇರಬಾರ್ದು. ಈ ರೀತಿ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಈಗ ಈ ಬ್ಯಾಟರ್ ರೆಡಿ ಆಗಿದೆ. ಈ ಸೊಪ್ಪಿನ ಬೋಂಡ ಸ್ವಲ್ಪ ದೊಡ್ಡ ಸೈಜಲ್ಲಿ ಇರಬೇಕು. ಅದರಿಂದ ಸ್ವಲ್ಪ ಜಾಸ್ತಿನೇ ಹಿಟ್ಟನ್ನು ತಗೊಂಡು ಕಾದಿರೋ ಎಣ್ಣೆನ ಲೋ ಫ್ಲೇಮ್ ಮಾಡಿ ಈ ರೀತಿ ಒಂದೊಂದಾಗಿ ಹಾಕ್ಕೊಳ್ತಾ ಬರಬೇಕು. ನಂತರ ಮೀಡಿಯಮ್ ಫ್ಲೇಮ್ ಮಾಡಿಕೊಂಡು ಬೋಂಡನ ಕರಿಬೇಕು. ಹೈ ಫ್ಲೇಮ್ ಇದ್ಬಿಟ್ರೆ ಹೊರಗಡೆ ಮಾತ್ರ ಕಲರ್ ಬಂದಿರತ್ತೆ, ಒಳಗಡೆ ಬೇಯೋದಿಲ್ಲ. ಈ ಬೋಂಡ ತುಂಬ ಕ್ರಿಸ್ಪಿಯಾಗಿ ಬರೋದಕ್ಕೆ ಇನ್ನೇನು ಲೈಟ್ ಗೋಲ್ಡನ್ ಬ್ರೌನ್ ಆಗ್ತಿದ್ದಂಗೆ ತೆಗೆದುಬಿಟ್ಟು ನಂತರ ಇದನ್ನು ಮತ್ತೆ ಎಣ್ಣೆಗೆ ಹಾಕಿ ಕರಿದ್ರೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಆದ್ದರಿಂದ ಈಗ ಇದನ್ನು ತೆಗೆದಿಟ್ಕೊಂಡಿದ್ದೀನಿ. ಈಗ ಇನ್ನೊಂದು ರೌಂಡ್ ಹಿಟ್ಟನ್ನು ಒಂದೊಂದಾಗಿ ಹಾಕಿ ಮತ್ತೆ ಇದನ್ನು ಕೂಡ ಲೈಟ್ ಗೋಲ್ಡನ್ ಬ್ರೌನ್ ಆಗ್ತಿದ್ದಂಗೆ ಎಣ್ಣೆಯಿಂದ ತೆಗಿಬೇಕು. ಈ ಸ್ಟ್ರೀಟ್ ಸೈಡಲ್ಲಿ ನೀವು ನೋಡಿರ್ತೀರ, ಇದೇ ರೀತಿ ಅವರು ಮಾಡೋದು. ಈಗ ಇದನ್ನು ಕೂಡ ತೆಗೆದಿಟ್ಕೊಂಡು ಮೊದಲಿಗೆ ಎತ್ತಿಟ್ಕೊಂಡ ಬೋಂಡಗಳನ್ನು ಮತ್ತೆ ಎಣ್ಣೆಗೆ ಒಂದೊಂದಾಗಿ ಹಾಕಿ ಮತ್ತೆ ಮೀಡಿಯಮ್ ಫ್ಲೇಮ್ನಲ್ಲಿ ಫ್ರೈ ಮಾಡಿಕೊಂಡು ಪೂರ್ತಿ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡಿಕೊಂಡ್ರೆ ಒಳ್ಳೆ ಘಮ, ಒಳ್ಳೆ ರುಚಿ ಇರುವಂಥ ಈ ವೆದರ್ಗೆ ಹೇಳಿ ಮಾಡಿಸಿದ ಸೊಪ್ಪಿನ ಬೋಂಡ ರೆಡಿ ಆಗತ್ತೆ. ತುಂಬಾ ರುಚಿಯಾಗಿರುತ್ತೆ ಈ ಸೊಪ್ಪಿನ ಬೋಂಡ. ಹಾಗೆ ಕ್ವಿಕ್ಕಾಗೂ ಮಾಡ್ಕೊಳ್ಬೋದು. ಸಂಜೆ ಟೀ ಕಾಫಿ ಜೊತೆ ಬೆಸ್ಟ್ ಸ್ನ್ಯಾಕ್ ಅಂತ ಹೇಳ್ಬೋದು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಸೊಪ್ಪಿನ ಬೋಂಡದ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನೂ ಹೊಸ ರೆಸಿಪಿಗಳಿಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.